ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಆರಾಮದಿ ನೋಡ್ರಿ, ನೀವು ಆರಾಮದಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ನೈಟ್ ರೀ ಹೆಸರು ಕಾಳದು ಪಡ್ ಮಾಡಿದ್ರತಂತ ಚೆಂದಾಗಿ ಎಲ್ಲ ನೆಂದಿದ್ದು ನೋಡ್ರಿ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿರತ್ತಂತಂದು ಒಂದು 4 ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡು ಚೆಂದಾಗ ಗ್ರೈಂಡ್ ಮಾಡ್ಕೊಂಡು ನೋಡ್ರಿ. ಮಾಡ್ಕೊಂಡು ಅದು ಸ್ವಲ್ಪ ಸಣ್ಣಾಗೈತೆ ಅಂತಂದು ಕೈಲಿ ಮುಟ್ಟು ನೋಡಿ ಒಂದು ಪಾತ್ರೆಗೆಲ್ಲ ವಸ್ತು ಹಾಕ್ಕೊಂಡು ನೋಡ್ರಿ. ಇದಕ್ಕೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಹಂಗೆ ಒಂದು ಸೈಡ್ ಹಾಲು ಕಾಯಕ್ಕೆ ಸ್ವಲ್ಪ ಟೀ ಮಾಡಕ್ಕೆ ಇಟ್ಕೊಂಡಿದ್ನಿ. ಚಟ್ನಿ ಮಾಡಿರತ್ತಂತಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ನೋಡ್ರಿ, ನಾವು ಯಾವಾಗಲೂ ಹುರಿದನ್ನ ಹಾಕಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಟ್ನಿ ರೆಸಿಪಿ ಏನಾದರೂ ಬೇಕಾಗಿತ್ತಂದ್ರೆ ಅದು ಯೂಟ್ಯೂಬ್ ಚಾನಲ್ದಾಗ ಐತ್ರಿ, ಹೋಗಿ ಚೆಕ್ ಮಾಡಿದ್ರಂದ್ರೆ ಸಿಗುತ್ತೆ ನೋಡ್ರಿ. ಹಂಗೆ ನೋಡ್ರಿ ಬೆಳಗ್ಗೆ ಎದ್ದು ಸ್ವಲ್ಪ ಜಳಕ ಎಲ್ಲ ಮಾಡ್ಕೊಂಡು ಟೀ ಕುಡಿದ್ರಾಯ್ತಂತಂದು ಜಳಕ ಅದನ್ನು ಮಾಡ್ಕೊಂಬಂದು ನೋಡ್ರಿ. ನಮ್ಗೆ ಎಲ್ಲದು ಇವತ್ತೇ ಇರ್ಬೇಕ್ರಿ ಫಸ್ಟ್ ಅದನ್ನೆಲ್ಲ ಸ್ವಲ್ಪ ಹಚ್ಕೊಂಡು ಹಂಗೆ ಟೀ ಮಾಡ್ಕೊಂಡು ಸ್ವಲ್ಪ ಟೀ ಕುಡಿದ್ರಾಗ ನೋಡ್ರಿ ಇವೆಲ್ಲ ಹಾಸ್ಕಿದೆಲ್ಲ ಹಂಗೆ ಇದ್ದು ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮಡ್ಚ್ಕೊಂಡು ಅಲ್ಲೇ ನನ್ನ ಮಗನೂ ಎದ್ದಿದ್ದ, ಅವನು ಸ್ವಲ್ಪ ತೂಕು ಅಂತಾನು ಅದನ್ನೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದು ನೋಡ್ರಿ. ಈ ಥರ ಕ್ಲೀನ್ ಮಾಡಿದಾಗ ನಮ್ಮ ಸಾನು ಚಿಕ್ಕಿ ತೊಗೊಂಬಂದಿನಂತ ತೋರಿಸಿದ್ನಕಂಬಂದ್ಲು. ಆಕೆ ಅಷ್ಟರೊಳಗೆ ನಾವು ಮೊಬೈಲ್ ಬೇಕಂತಂದು ಪರಿ ಗಲಾಟೆ ಮಾಡಕತ್ತಿದ್ಲು ನೋಡ್ರಿ. ಹಂಗೆ ಸ್ವಲ್ಪ ಆಕೆಗೆ ಮತ್ತೆ ನಾಷ್ಟ ತಿಂತೀನಿ ಅಂದ್ಲು. ಆಕೆ ಹಂಗೆ ಹೋಗಿ ನಾಷ್ಟ ಹಾಕ್ಕೊಡ್ಬೇಕಂತಂದು ಚಟ್ನಿದೆಲ್ಲ ರೆಡಿ ಮಾಡಿಟ್ಟಿದ್ವಿ. ನಮ್ಮ ಮನೆಯವ್ರು ನೋಡ್ರಿ ಮಿಕ್ಸಿಗೆ ಹಾಕೊಂಬಂದಿಟ್ಟಿದ್ರು, ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಈ ಕಡೆ ಪಡ್ಡು ಹಾಕಿದ್ರಾತಂತಂದು ಹಾಕಕತ್ತಿದ್ದು ನೋಡ್ರಿ. ಈ ಪಡ್ಡು ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ, ಭಾರಿ ಮಸ್ತ್ ಆಕೈತಿ. ಬಟ್ ಕ್ರಿಸ್ಪಿಯಾಗಿ ಹಾಕವು. ನಮ್ಮ ಮನೆಗಂತೂ ಯಾವಾಗಲೂ ಜಾಸ್ತಿ ಮಾಡ್ತಿರ್ತೀನಿ ನಾನು. ಈ ರೆಸಿಪಿ ಏನಾದ್ರು ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಐತೆ, ಚೆಕ್ ಮಾಡಿರಿ ಹೋಗಿ ಒಂದು ಸತಿ ನಿಮ್ಗೆ ಫ್ರೀ ಇದ್ರಂದ್ರೆ. ವಿಡಿಯೋ ನಿಮ್ಗೆ ಇಷ್ಟ ಆದಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿರಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ 2 ಸೈಡ್ ನೀಟಾಗಿ ಬೇಯಿಸ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ಬೇಯ್ತಾವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಾವೆ. ಹಂಗೆ ಸಾನೋಗೂ ಹಾಕಿ ಮನೆಗೆ ಎಲ್ಲರಿಗೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡ್ಬೇಕಂತಂದು ರೆಡಿ ಆದ ನೋಡ್ರಿ. ಹಂಗೆ ಎಲ್ಲರೂ ನಾಷ್ಟ ಮಾಡಂಬರ್ರಿ. ಇದು ವರ್ಷದ ಮೊದಲನೇ ಹಬ್ಬ ನೋಡ್ರಿ. ಇದು ಮಕರ ಸಂಕ್ರಾಂತಿದ ಸಂಕ್ರಾಂತಿಕ ಎಲ್ಲ ವರ್ಷ ಎಲ್ಲೆಲ್ಲಾದರೂ ಹೊರಗಡೆ ಹೋಗ್ತಿದ್ವಿ ನೋಡ್ರಿ. ಈ ವರ್ಷ ಪಾಪ ಹೋಯ್ತಂತ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಮನ್ಯಾಗನೇ ಈ ಥರ ನಮಗೇನಿಷ್ಟ ಅದನ್ನು ಮಾಡಿಕೊಂಡು ತಿನ್ನೋ ಅಂಥದ್ದು ನೋಡ್ರಿ. ನೀವು ಎಲ್ಲಿಗಾರ ಹೋಗಿದ್ರೇನಂತಂದು ಕಮೆಂಟ್ ಮಾಡಿರಿ ನನಗೆ. ಸಣ್ಣ ಮಕ್ಕಳೆಲ್ಲ ಇರ್ತಾವಲ್ರಿ, ಈ ಟೈಮ್ದಾಗ ಹೊರಗಡೆ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅಂತಂದು ಹೋಗಿಲ್ಲ ಎಲ್ಲಿಗೆ ನಾವು. ಹಂಗೆ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕೊಟ್ಟು ನಮ್ಮ ಸಾಂಗ್ ನೋಡ್ರಿ ಸ್ಟೆಪ್ ಭಾರಿ ಮಸ್ತ್ ಹಾಕಿ ಈ ಸಾಂಗಿಗೆ. ಅಪ್ಪ ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ, ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಡ್ಯಾನ್ಸ್ ಹೆಂಗೆ ಮಾಡಿದ್ಲಂತ ನೋಡ್ಕೊಂಬಂದ್ರಲ್ರಿ, ಭಾರಿ ಮಸ್ತ್ ಮಾಡ್ತಾಳೆ ಇಟ್ಟಿಟ್ರಾಗ. ಹಂಗೆ ಈ ಕಡೆ ಅಮ್ಮ ನೋಡ್ರಿ ಚಪಾತಿ ಮಾಡಕತ್ತಿದ್ಲು. ಇದು ಮೆಂತ್ಯ ಪಲ್ಯದ ಚಪಾತಿ ಅಂತಂದು ನಮ್ಮ ಮನ್ಯಾಗ ಜಾಸ್ತಿನ ಮಾಡ್ತೀವಿ ನಾವು. ಈಗ ಅಮ್ಮ ಹಿಂಗತ್ತೆ ಒಲೆ ಮ್ಯಾಗ ಮಾಡಕತ್ತಿದ್ಲು ನೋಡ್ರಿ ನೈಟ್. ನಾವು ಈ ಕಡೆ ಎಲ್ಲ ಊಟ ಮಾಡಕತ್ತಿದ್ವಿ. ಇದು ಇವತ್ತು ಊಟಕ್ಕೆ ಏನಂದ್ರೆ ಇದು ಮೂಲಂಗಿ ಪಲ್ಯ ಐತ್ರಿ, ನೆಕ್ಸ್ಟು ಆಲೂಗಡ್ಡೆ ಪಲ್ಯ, ಹಂಗೆ ಸ್ವಲ್ಪ ಲೈಟಾಗಿ ಪಲಾವ್ ಮಾಡ್ಕೊಂಡಿದ್ವಿ ನೋಡ್ರಿ. ಚಪಾತಿ ಇತ್ತಲ್ಲ, ಊಟ ಮಾಡಂಬರ್ರಿ ಎಲ್ಲರೂ, ನಾವು ಊಟ ಮಾಡಬೇಕಂತ ಅವ್ರಿಗೆ ಸ್ವಲ್ಪ ಹಚ್ಕೊಟ್ಟು ನೋಡ್ರಿ. ಸಣ್ಣ ಮಕ್ಕಳು ಮನೆಯಾಗಿದ್ವು ಅಂದ್ರೆ ಈ ಥರ ಡ್ಯಾನ್ಸು ಅದೆಲ್ಲ ನೋಡೋಕೆ ಒಂಥರ ಭಾಳ ಖುಷಿ ಅನ್ನಿಸ್ತೈತೆ. ನಮ್ಮ ಸಾನು ಅಂತೂ ಎಲ್ಲ ಕೆಲಸ ಮಾಡ್ತೀನಿ ಅಂತಲೇ ಬರ್ತಾಳೆ. ಈ ಕಡೆ ಅಮ್ಮ ಚಪಾತಿ ಮಾಡಕತ್ರ ನಾನು ಚಪಾತಿ ಮಾಡ್ತೀನಿ ಅಂತಂದು ಹಿಟ್ಟು ತೊಗೊಂಡು ನಿಂತಿದ್ಲು ನೋಡ್ರಿ. ಹಂಗೆ ನಾನು ವೀಡಿಯೋ ಮಾಡೋದು ನೋಡಿ ಹಾಯ್ ಮಾಡ್ತೀನಿ ಆಕತ್ತಿದ್ಲು. ನಾವು ನೋಡಕತ್ರ ಈಗಿನ ಮಕ್ಕಳು ಭಾರಿ ಫಾಸ್ಟ್ ಅನ್ನಿಸ್ತಾವೆ ನೋಡ್ರಿ. ಹಂಗೆ ನಾನು ಊಟ ಮಾಡ್ಕೊಂಡೆ. ಇದು ಮಕರ ಸಂಕ್ರಾಂತಿ ಹಬ್ಬದ ದಿನದಲ್ರಿ. ಹುಡುಗರೆಲ್ಲ ಇಲ್ಲೇ ಎಳ್ಳು ಸಕ್ಕರೆ ಕೊಡುತ್ತೆ ಅಂತಂದು ಬಂದಿದ್ರು ನೋಡ್ರಿ. ಅವರಿಗೆ ಸ್ವಲ್ಪ ಎಳ್ಳು ಸಕ್ಕರೆ ಕೊಟ್ಟು ನಾನು ವಾಪಸ್ ಎಲ್ಲರಿಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಹಳ್ಳಿ ಸೈಡೆಲ್ಲ ಹಿಂಗತ್ತೆ, ಮಕ್ಕಳು ಬಂದು ಮನೆಗೆಲ್ಲ ಕೊಟ್ಟು ಹೋಗ್ತಾರೆ ನೋಡ್ರಿ. ಹಂಗೆ ನಮ್ಮ ಮನೆಗೆ ಎಲ್ಲ ಹುಡುಗರು ಬಂದಿದ್ದು ಎಳ್ಳು ಬೆಲ್ಲ ತಿಂದ್ಕಾಟ ಸಿಹಿಯಾಗಿ ಮತ್ತು ಒಳ್ಳೇದು ಮಾತಾಡ್ಕಾಟ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಎಳ್ಳು ಸಕ್ಕರೆ ತಿಂದ್ಕಾಟ ಬಾಯಿ ಸಿಹಿ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋ ಹೆಂಗಂತ ಕಮೆಂಟ್ ಮಾಡಿ.